ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕಾನೂನು ಕನ್ನಡತಿ. ಇಂದು ನಾವು ರಿಟ್ಸ್ಗಳ ಬಗ್ಗೆ ತಿಳಿದುಕೊಳ್ಳೋಣ. ರಿಟ್ ಎಂದರೆ ಆಜ್ಞಾಪತ್ರ, ಲಿಖಿತ ಆದೇಶ, ಫರ್ಮಾನು ಅಥವಾ ಅಭಿಲೇಖ ಎಂದು ಸಹ ಕರೆಯುತ್ತಾರೆ. ಭಾರತದಲ್ಲಿ ಯಾವುದೇ ವ್ಯಕ್ತಿಯ ಮೂಲಭೂತ ಹಕ್ಕುಗಳ ಉಲ್ಲಂಘನೆಯಾದರೆ ಅಥವಾ ಯಾವುದೇ ಸರ್ಕಾರಿ ಅಧಿಕಾರಿಯಾಗಿರಲಿ ಅಥವಾ ಪೊಲೀಸ್ ಅಧಿಕಾರಿಯಾಗಿರಲಿ, ಯಾವುದೇ ಒಂದು ಕೋರ್ಟ್ ತನ್ನ ಕರ್ತವ್ಯವನ್ನು ನಿರ್ವಹಿಸಲು ನಿರಾಕರಿಸಿದರೆ ಎಲ್ಲದಕ್ಕಿಂತಲೂ ಒಂದು ಎಫೆಕ್ಟಿವ್ ರೆಮಿಡಿ ಇದಾಗಿರುತ್ತದೆ. ನಾವು ಡೈರೆಕ್ಟ್ಲಿ ಕೋರ್ಟ್ಗೆ ಹೋಗಿ ರಿಟ್ಸ್ ಅನ್ನು ಇಶ್ಯೂ ಮಾಡಿಸಬಹುದಾಗಿದೆ. ಆರ್ಟಿಕಲ್ 32 ಸುಪ್ರೀಂ ಕೋರ್ಟ್ನಲ್ಲಿ ಮತ್ತು ಆರ್ಟಿಕಲ್ 226 ಹೈಕೋರ್ಟ್ನಲ್ಲಿ ರಿಟ್ಸ್ ಅನ್ನು ಸಲ್ಲಿಸಲು ತಿಳಿಸುತ್ತದೆ. ಇದು ಒಂದು ರೀತಿಯ ಸ್ಪೆಸಿಫಿಕ್ ಕಮಾಂಡ್ ಆಗಿರುತ್ತದೆ ಎಂದು ಸಹ ಹೇಳಬಹುದು. 5 ರೀತಿಯ ರಿಟ್ಗಳನ್ನು ನೋಡಬಹುದಾಗಿದೆ. ಅವುಗಳೆಂದರೆ ಹೇಬಿಯಸ್ ಕಾರ್ಪಸ್, ಮ್ಯಾಂಡಮಸ್, ಪ್ರಾಹಿಬಿಷಿಯನ್, ಸರ್ಶಿಯೋನರಿ ಮತ್ತು ಕೋವಾರೆಂಟು. ಅದರಲ್ಲಿ ಮೊದಲನೆಯದಾಗಿ ಹೇಬಿಯಸ್ ಕಾರ್ಪಸ್. ಇದರಲ್ಲಿ ಯಾವುದೇ ವ್ಯಕ್ತಿಗೆ ಕಾನೂನು ಬಾಹಿರವಾಗಿ ಬಂಧಿಸಲಾಗಿದ್ದರೆ ಅಥವಾ ಪೊಲೀಸ್ ಯಾವುದೇ ಒಂದು ಕಾರಣವನ್ನು ತಿಳಿಸದೆ ಯಾವುದೇ ವ್ಯಕ್ತಿಗೆ ತನ್ನ ಒಂದು ಕಸ್ಟಡಿಯಲ್ಲಿ ತೆಗೆದುಕೊಂಡರೆ ಅಂತಹ ಸಂದರ್ಭದಲ್ಲಿ ರಿಟ್ ಆಫ್ ಹೇಬಿಯಸ್ ಕಾರ್ಪಸ್ ಉಪಯೋಗವಾಗುತ್ತದೆ. ಇದರ ಒಂದು ಸರಳ ಅರ್ಥ ಟು ಪ್ರೊಡ್ಯೂಸ್ ಎ ಬಾಡಿ, ಅಂದರೆ ಆ ವ್ಯಕ್ತಿಯನ್ನು ನ್ಯಾಯಾಲಯದ ಮುಂದೆ ಪ್ರಸ್ತುತಪಡಿಸಬೇಕು ಎಂಬುದು. ಈಗ ಒಂದು ಯಾವುದೇ ವ್ಯಕ್ತಿಯನ್ನು ಬಂಧಿಸಲಾಗಿದೆಯೋ ಅವನ ಒಂದು ಯಾರಾದರೂ ಸಂಬಂಧಿಕರಿದ್ದರೆ ಅಥವಾ ಸ್ನೇಹಿತರಾಗಿರಲಿ, ಯಾವುದೇ ಒಂದು ಕಾಳಜಿ ವಹಿಸುವಂಥ ವ್ಯಕ್ತಿಯಾಗಿರಲಿ ಈ ಒಂದು ರಿಟ್ಟನ್ನು ಬಳಸಬಹುದಾಗಿದೆ. ಎರಡನೆಯದಾಗಿ ರಿಟ್ ಆಫ್ ಮ್ಯಾಂಡಮಸ್, ಅಂದರೆ ಯಾವುದೇ ಒಂದು ಪೊಲೀಸ್ ಅಧಿಕಾರಿಯಾಗಿರಲಿ, ಸರ್ಕಾರಿ ಅಧಿಕಾರಿಯಾಗಿರಲಿ ಅಥವಾ ಕೆಳ ನ್ಯಾಯಾಲಯಗಳು ತನ್ನ ಕರ್ತವ್ಯವನ್ನು ನಿರ್ವಹಿಸಲು ನಿರಾಕರಿಸಿದರೆ, ಫಾರ್ ಎಕ್ಸಾಂಪಲ್ ಯಾವುದಾದರೂ ಒಂದು ಪ್ರಕರಣದಲ್ಲಿ FIR ರಿಜಿಸ್ಟರ್ ಮಾಡಿಸಬೇಕಾಗಿರುತ್ತದೆ, ಆದರೆ ಪೊಲೀಸ್ ಅಧಿಕಾರಿಗಳು ಮಾಡಲು ನಿರಾಕರಿಸಿದರೆ ಅಂತಹ ಸಂದರ್ಭದಲ್ಲಿ ರಿಟ್ ಆಫ್ ಮ್ಯಾಂಡಮಸ್ ಬಳಸಬಹುದು. ಇದರ ಒಂದು ಸರಳ ಅರ್ಥ ವಿ ಕಮಾಂಡ್, ಅಂದರೆ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ಗಳು ಆಗಿರುತ್ತದೆ ಮತ್ತು ಆ ಒಂದು ಅಧಿಕಾರಿಗಳಿಗೆ ಕೋರ್ಟ್ಗಳು ತಮ್ಮ ಕರ್ತವ್ಯವನ್ನು ನಿರ್ವಹಿಸುವಂತೆ ಹೇಳುತ್ತವೆ. ಇನ್ನು ಉಳಿದಂತಹ 3 ರಿಟ್ಗಳನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಇನ್ನಷ್ಟು ಕಾನೂನು ಮಾಹಿತಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಕಾನೂನು ಕನ್ನಡತಿ. ಧನ್ಯವಾದಗಳು.